Hello friends, welcome to Arun GK classes. ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ನಾವು ಸತತ ಪ್ರಯತ್ನವನ್ನು ಪಡ್ತಾನೆ ಇರಬೇಕು. ಸತತ ಪ್ರಯತ್ನವೇ ಯಶಸ್ಸಿನ ರಾಜಮಾರ್ಗ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂತಹ ಪ್ರಮುಖ 100 ವಿಧಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಭಾರತದ ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿವೆ. ಪ್ರಸ್ತುತವಾಗಿ 470+ ವಿಧಿಗಳನ್ನು ನಾವು ನೋಡ್ತೇವೆ. ಆದರೆ ಅವನ್ನೆಲ್ಲವನ್ನೂ ಬಾಯ್ಹಾಟ್ ಹಾಕೋದು ಅಥವಾ ಅವನ್ನೆಲ್ಲವನ್ನು ತಿಳ್ಕೊಳ್ಳೋದು ಕಷ್ಟ ಸಾಧ್ಯ. ಆದ್ದರಿಂದ ಪ್ರಮುಖ 100 ವಿಧಿಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಸುದೀರ್ಘ ವಿಡಿಯೋವನ್ನು ಚೆನ್ನಾಗಿ ನೋಡಿ ಮತ್ತು ಎಲ್ಲ ವಿಧಿಗಳನ್ನು ಹೇಗೆ ನೆನಪಿಟ್ಕೊಳ್ಬೇಕು, ಅವುಗಳನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಿ ನಾವು ಬರ್ಕೊಂಡು ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಅರ್ಧಕ್ಕಿಂತ ಹೆಚ್ಚು ವಿಧಿಗಳು ನಮ್ಮ ಸಂವಿಧಾನದ ಪೌರತ್ವ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ಮೂಲಭೂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ DPSP ಒಳಗೆ ಅತ್ಯಧಿಕ ವಿಧಿಗಳು ಬರ್ತವೆ. ಆದರೆ ನಾನು ಅತ್ಯುತ್ತಮವಾಗಿ ಅಥವಾ ಅಧಿಕವಾಗಿ ಕೇಳ್ತಕ್ಕಂಥ ವಿಧಿಗಳನ್ನು ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೇನೆ. ಮೊದಲನೇದಾಗಿ ಹೇಳ್ತೇನೆ, ಮೂಲಭೂತ ಹಕ್ಕುಗಳನ್ನು ನೀವು ಎಲ್ಲ ವಿಧಿಗಳನ್ನು ನೀವು ನೆನಪಿಟ್ಕೊಳ್ಳೇಬೇಕಾಗ್ತದೆ. ಮತ್ತು ಮೂಲಭೂತ ಕರ್ತವ್ಯಗಳು 51A ಭಾಗ ಎ ವಿಧಿಯಲ್ಲಿ ಬರ್ತದೆ, 4A ಭಾಗದಲ್ಲಿ, ಅದನ್ನು ಕೂಡ ನೀವು ನೆನಪಿಟ್ಕೊಳ್ಳಬೇಕಾಗ್ತದೆ. ಮೊದಲನೇದಾಗಿ ಆರ್ಟಿಕಲ್ 1 ಎದರ ಬಗ್ಗೆ ಹೇಳ್ತದೆ ಅಂದ್ರೆ, ರಾಜ್ಯದ ಅಥವಾ ಸಂಘದ ಹೆಸರು ಮತ್ತು ರಾಜ್ಯ ಕ್ಷೇತ್ರ. ಎಲ್ಲ ಎಕ್ಸಾಮ್ನಾಗ ಕೇಳ್ತಾರೆ. ಆರ್ಟಿಕಲ್ 1, 2, 3ನ ಗೊತ್ತಿರಂಗಿಲ್ಲ, ಆದರೆ ಬೇರೆ ಎಲ್ಲಾನು ಓದ್ಕೊಂಡಿರ್ತಾರೆ. ಇದನ್ನು ನೆನ್ಪಿಟ್ಕೊರಿ. ಆರ್ಟಿಕಲ್ 1 ವಿಧಿ 1 ರಾಜ್ಯದ ಅಥವಾ ಸಂಘದ ಹೆಸರು ಮತ್ತು ರಾಜ್ಯ ಕ್ಷೇತ್ರ. ಆರ್ಟಿಕಲ್ 2 ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ. ನೆನಪಿರಲಿ, ವಿಧಿ 2 ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ. ವಿಧಿ 3 ಆರ್ಟಿಕಲ್ 3 ನೂತನ ರಾಜ್ಯಗಳ ರಚನೆ ಮತ್ತು ಹೆಸರು ಬದಲಾವಣೆ. ಆರ್ಟಿಕಲ್ 2 ಸ್ಥಾಪನೆ ಮತ್ತು ಸೇರ್ಪಡೆ ಆದರೆ, 3ನೇದು ರಚನೆ ಮತ್ತು ಹೆಸರು ಬದಲಾವಣೆ. ನೆನ್ಪಿಟ್ಟುಕೊಳ್ಳೋ ಸುಲಭ ವಿಧಾನ, ರಾಜ್ಯದ ಹೆಸರು, ಸ್ಥಾಪನೆ, ಹೆಸರು ಬದಲಾವಣೆ. ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು. ಇನ್ನು ಭಾಗ 2ರಲ್ಲಿ ಬಂದರೆ ಆರ್ಟಿಕಲ್ 5 ಸಂವಿಧಾನದ ಪ್ರಾರಂಭದಲ್ಲಿ ಪೌರತ್ವ. ವಿಧಿ 5 ಸಂವಿಧಾನದ ಪ್ರಾರಂಭದಲ್ಲಿ ಪೌರತ್ವ. ವಿಧಿ 6 ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರ ಪೌರತ್ವ. ನೋಡಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವ್ರದ್ದು ಪೌರತ್ವ. ಅದೇ ಥರ ವಿಧಿ 7 ಪಾಕಿಸ್ತಾನಕ್ಕೆ ಭಾರತದಿಂದ ಹೋದವರು ಆರ್ಟಿಕಲ್ 7. ಇನ್ನು ಆರ್ಟಿಕಲ್ 8 ಭಾರತದ ಹೊರಗೆ ವಾಸಿಸುವ ಭಾರತೀಯರ ಪೌರತ್ವ. ಅವರು ಕೆಲಸಕ್ಕಾಗಿ ಹೋಗಿರ್ಬೋದು, ವಿದ್ಯಾಭ್ಯಾಸಕ್ಕಾಗಿ ಹೋಗಿರ್ಬೋದು, ಅವರ ಪೌರತ್ವದ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ವಿಧಿಯೇ ಆರ್ಟಿಕಲ್ 8. ಇನ್ನು ಆರ್ಟಿಕಲ್ 9 ಸ್ವ ಇಚ್ಛೆಯಿಂದ ವಿದೇಶಿ ಪೌರತ್ವ ಪಡೆದವರು ಭಾರತೀಯ ಪೌರರಲ್ಲ. ಯಾಕಂದರೆ ನಮ್ಮದು ಏಕ ಪೌರತ್ವ ವ್ಯವಸ್ಥೆ. ಅವರು ಬೇರೆ ದೇಶದ ಪೌರತ್ವವನ್ನು ತೆಗೆದುಕೊಂಡ್ರೆ ನಮ್ಮ ದೇಶದ ಪೌರತ್ವ ರದ್ದಾಗ್ತದೆ. ಇನ್ನು ಆರ್ಟಿಕಲ್ 11 ಸಂಸತ್ತು ಪೌರತ್ವದ ಕಾನೂನು ಮೂಲಕ ವಿನಿಯೋಗಿಸುತ್ತದೆ. ಸಂಸತ್ತು ಪೌರತ್ವವನ್ನು ಕಾನೂನು ಮೂಲಕ ವಿನಿಯೋಗಿಸುವುದು. ನೆನಪಿರಲಿ, ಈ ಒಂದು ಆರ್ಟಿಕಲ್ನ ಹೆಚ್ಚಾಗಿ ಕೇಳ್ತಾರೆ. ಆರ್ಟಿಕಲ್ 11 ಏನು ಹೇಳ್ತದೆ ಅಂತಂದರೆ, ಸಂಸತ್ತು ಪೌರತ್ವವನ್ನು ಕಾನೂನು ಮೂಲಕ ವಿನಿಯೋಗಿಸುತ್ತದೆ. ಕಾನೂನಿಗೆ ಒಂದು ವಿಷಯವಾಗಿರ್ತದೆ. ಇನ್ನು ಮೂಲಭೂತ ಹಕ್ಕುಗಳಿಗೆ ಬಂದರೆ, ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ 14 ಕಾನೂನು ಮುಂದೆ ಸಮಾನತೆ ಹಕ್ಕು. 14ರಿಂದ 18 ವಿಧಿಗಳು ಬರ್ತವೆ. 14ನೇ ವಿಧಿ ಕಾನೂನು ಮುಂದೆ ಸಮಾನತೆ. 14 ಸಮಾನತೆ. 15 ತಾರತಮ್ಯ ನಿಷೇಧ. ಜಾತಿ, ಲಿಂಗ, ಧರ್ಮ, ಜನಾಂಗ, ಹುಟ್ಟಿದ ಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿಷೇಧ ಮಾಡ್ತದೆ. ಇನ್ನು ಆರ್ಟಿಕಲ್ 16 ಸಮಾನ ಅವಕಾಶ. ಇದರಲ್ಲಿ ಉದ್ಯೋಗದಲ್ಲಿ ಸಮಾನ ಅವಕಾಶ. 16 ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶ. ಆರ್ಟಿಕಲ್ 17 ಅಸ್ಪೃಶ್ಯತೆ ನಿಷೇಧ. ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡುವುದು. ಆರ್ಟಿಕಲ್ 18 ಬಿರುದುಗಳ ರದ್ದತಿ. ನಾ ಹೇಳಿದ್ದೇನೆ ಮೊದಲೇ ನಿಮಗೆ, ಮೂಲಭೂತ ಹಕ್ಕುಗಳಲ್ಲಿ ಎಲ್ಲ ವಿಧಿಗಳನ್ನು ನಾವು ನೆನಪಿಟ್ಕೊಳ್ಳೇಬೇಕಾಗ್ತದೆ. ಯಾಕಂತಂದರೆ ಮುಖ್ಯವಾಗಿ ಈ ಎಕ್ಸಾಮ್ನಾಗೆ ಮೂಲಭೂತ ಹಕ್ಕುಗಳಲ್ಲಿ ಯಾವುದಾದ್ರೂ ಒಂದು ಆರ್ಟಿಕಲ್ ಅಥವಾ ವಿಧಿಯನ್ನು ಕೇಳ್ತಾರೆ.
ಇನ್ನು ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿಯೊಳಗೆ ಬರ್ತಾವ. 19ನೇ ವಿಧಿಯಲ್ಲಿ ವಾಕ್ ಮತ್ತು ಕೆಲವು ಸ್ವಾತಂತ್ರ್ಯಗಳ ಬಗ್ಗೆ ಮತ್ತು ತಿಳಿಸ್ಕೊಡ್ತದ. 19A ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, 19B ಸಭೆ ಸೇರುವ ಸ್ವಾತಂತ್ರ್ಯ, 19C ಸಂಘಗಳನ್ನು ರೂಪಿಸುವ ಸ್ವಾತಂತ್ರ್ಯ, 19D ಸಂಚಾರ ಸ್ವಾತಂತ್ರ್ಯ, 19E ವಾಸ ಮತ್ತು ನೆಲೆಸುವ ಸ್ವಾತಂತ್ರ್ಯ ಮತ್ತು 19F ಇಲ್ಲ ಆಸ್ತಿಯ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಎಫ್ನ ರದ್ದು ಮಾಡಿದ್ದಾರೆ. 19G ವೃತ್ತಿ ಕಸುಬು ಮತ್ತು ವ್ಯಾಪಾರದ ಸ್ವಾತಂತ್ರ್ಯ. ಎ ವಾಕ್ ಸ್ವಾತಂತ್ರ್ಯ, ಬಿ ಸಭೆ ಸೇರೋದು, ಸಿ ಸಂಘ ರೂಪಿಸೋದು, ಡಿ ಸಂಚಾರ ಮಾಡೋದು, ಇ ವಾಸ ಮಾಡೋದು, ಜಿ ವೃತ್ತಿ ಮಾಡೋದು. ಹೆಂಗೆ ನೆನ್ಪಿಟ್ಕೋಬೇಕು ಅಂದ್ರೆ ಒಂಥರ ಕತೆ ಥರ ನೆನ್ಪಿಟ್ಕೋಬೇಕು, ಕತೆ ಥರ. ಆರ್ಟಿಕಲ್ 20 ಅಪರಾಧ ನಿರ್ಣಯಿಸುವ ಸಂದರ್ಭದಲ್ಲಿ ಸಂರಕ್ಷಣೆ. ಹೆಚ್ಚಾಗಿ ಕೇಳಿರ್ತಾರೆ ಇದನ್ನು. ಅಪರಾಧಿಗಳ ಬಗ್ಗೆ ತಿಳಿಸ್ಕೊಡ್ತಕ್ಕ 2 ವಿಧಿಗಳು ಬರ್ತಾವೆ, 20 ಮತ್ತು 22 ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಆರ್ಟಿಕಲ್ 20 ಅಪರಾಧ ನಿರ್ಣಯಿಸುವ ಸಂದರ್ಭದಲ್ಲಿ ಅಪರಾಧಿಗಳಿಗೆ ಅಥವಾ ಆರೋಪಿಗಳಿಗೆ ರಕ್ಷಣೆ. ಆರ್ಟಿಕಲ್ 21 ಇದನ್ನಂತೂ ಎಲ್ಲ ಹೆಚ್ಚಿನ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥ ಇದೊಂದು ಹಾರ್ಡ್ ಕ್ವಶನ್ ಏನಪ್ಪ ಅಂದ್ರೆ ಆರ್ಟಿಕಲ್ 21 ಜೀವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆ. ಜೀವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆ. ಆರ್ಟಿಕಲ್ 21A 6ರಿಂದ 14 ವರ್ಷದೊಳಗಿನ ಮಕ್ಕಳ ವಿದ್ಯಾಭ್ಯಾಸ. 6ರಿಂದ 14 ವರ್ಷದೊಳಗಿನ ಮಕ್ಕಳ ವಿದ್ಯಾಭ್ಯಾಸ 2002ರಲ್ಲಿ ಸೇರ್ತಾ ಬರ್ತಾರೆ ಇದನ್ನು. ಆರ್ಟಿಕಲ್ 22 ಕೆಲವು ಸಂದರ್ಭದಲ್ಲಿ ದಸ್ತಗಿರಿಯಿಂದ ಮತ್ತು ಸ್ಥಾನಬದ್ಧತೆಯಿಂದ ಸಂರಕ್ಷಣೆ. ಆರ್ಟಿಕಲ್ 22 ಇದು ಆರೋಪಿಗಳಿಗೆ ಸಂಬಂಧಪಟ್ಟಂತಕ್ಕಂತಹ ಒಂದು ವಿಧಿಯಾಗಿರ್ತದೆ. ಇನ್ನು ಶೋಷಣೆ ವಿರುದ್ಧದ ಹಕ್ಕು. ನಾನು ಹೇಳಿದೆ ನಿಮಗೆ ಮೂಲಭೂತ ಹಕ್ಕುಗಳಲ್ಲಿ ಎಲ್ಲವನ್ನೂ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಆಮೇಲೆ ಮುಖ್ಯವಾದ ವಿಧಿಗಳನ್ನು ಬರ್ತವೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ತುಂಬ ಲೈಕ್ ಮಾಡ್ತೀರಾ. ಆರ್ಟಿಕಲ್ 23 ಮಾನವ ಸಾಗಾಣಿಕೆ ಮತ್ತು ಬಲಾತ್ಕಾರದ ದುಡಿಮೆ ನಿಷೇಧ. ಇಷ್ಟೇ, ಬಲಾತ್ಕಾರದ ದುಡಿಮೆ ನಿಷೇಧ. ಮುಖ್ಯವಾಗಿ ಅದನ್ನು ನೆನ್ಪಿಟ್ಕೋಬೇಕು, ಬಲಾತ್ಕಾರದ ದುಡಿಮೆ. ಆರ್ಟಿಕಲ್ 24 14 ವರ್ಷದೊಳಗಿನ ಮಕ್ಕಳ ಕಾರ್ಮಿಕರಾಗಿ ದುಡಿಯುವುದು ನಿಷೇಧ. ಕಾರ್ಖಾನೆಗಳಲ್ಲಿ 14 ವರ್ಷದೊಳಗಿನ ಮಕ್ಕಳ ದುಡಿಮೆ ನಿಷೇಧ. ಆರ್ಟಿಕಲ್ 24. ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25 ವಿಧಿಯಿಂದ 28ನೇ ವಿಧಿಯವರೆಗೆ ತಿಳಿಸ್ಕೊಡ್ತದೆ. ಆರ್ಟಿಕಲ್ 25 ಧರ್ಮ ಅವಲಂಬನೆ ಆಚರಣೆ ಮತ್ತು ಪ್ರಚಾರ. ಧರ್ಮದ ಅವಲಂಬನೆ ಆಚರಣೆ ಮತ್ತು ಪ್ರಚಾರ. ನೆನ್ಪಿಟ್ಕೊಳ್ಳೋದೇನಪ್ಪ ಅಂದ್ರೆ ಧರ್ಮ ಅವಲಂಬನೆ. ಇಷ್ಟ ಒಂದು ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಟ್ರೆ ಎಲ್ಲ ನೆನಪಾಕಿರ್ತದೆ. ಆರ್ಟಿಕಲ್ 26 ಧಾರ್ಮಿಕ ವ್ಯವಹಾರ ನಿರ್ವಹಣಾ ಸ್ವಾತಂತ್ರ್ಯ. ಧಾರ್ಮಿಕವಾಗಿ ವ್ಯವಹಾರ ನಿರ್ವಹಣೆ ಮಾಡೋದು ಸ್ವಾತಂತ್ರ್ಯ ಇರ್ತದೆ. ಆರ್ಟಿಕಲ್ 27 ನಿರ್ದಿಷ್ಟ ಧರ್ಮದ ಉನ್ನತಿಗಾಗಿ ತೆರಿಗೆ ಸಂದಾಯ. ನಿರ್ದಿಷ್ಟ ಧರ್ಮದ ಉನ್ನತಿಗಾಗಿ ತೆರಿಗೆಗಳನ್ನು ನಾವು ಸಂದಾಯ ಮಾಡುವಂಥ ಸ್ವಾತಂತ್ರ್ಯ. ಆರ್ಟಿಕಲ್ 28 ಧಾರ್ಮಿಕ ಶಿಕ್ಷಣ, ಕೆಲವು ಶೈಕ್ಷಣಿಕ ಸಂಸ್ಥೆಯ ಉಪಾಸನಾ ಸ್ವಾತಂತ್ರ್ಯ ಮತ್ತು ಹಾಜರಾಗುವ ಸ್ವಾತಂತ್ರ್ಯ. ಧಾರ್ಮಿಕವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಅವರು ಸ್ಥಾಪಿಸಿಕೊಳ್ಬೋದು, ಧರ್ಮವಾದ ಬೋಧನೆಯನ್ನು ಮಾಡಬಹುದು ಅಂತಕ್ಕಂಥ ತಿಳಿಸ್ಕೊಡ್ತಕ್ಕಂಥ ವಿಧಿಯೇ ಆರ್ಟಿಕಲ್ 28. ಇನ್ನು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29-30. ಇದರಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ತಿಳಿಸ್ಕೊಡ್ತದೆ. ಆರ್ಟಿಕಲ್ 29 ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ಸಂರಕ್ಷಣೆ. ಆರ್ಟಿಕಲ್ 30 ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ಆಡಳಿತ ನಡೆಸಲು. ಇದನ್ನು ಸ್ವಲ್ಪ ಫಾಸ್ಟಾಗಿ ಹೇಳ್ಕೊತ ಹೋಗ್ತೇನೆ. ಮುಂದಿನ ವಿಧಿಗಳನ್ನು ನಾವು ಮುಖ್ಯವಾಗಿ ನೆನಪಿಟ್ಟುಕೊಳ್ಳುವ ಟ್ರಿಕ್ಸ್ಗಳೊಂದಿಗೆ ತಿಳಿಸ್ಕೊಡ್ತೇನೆ. ಇನ್ನು 31 ಇದನ್ನು ರದ್ದು ಮಾಡಿದ್ದಾರೆ. ಆರ್ಟಿಕಲ್ ಸಂವಿಧಾನ ಪರಿಹಾರದ ಹಕ್ಕು 32. ಇದನ್ನು ಆತ್ಮ ಅಥವಾ ಹೃದಯ ಅಂತ ಕರೀತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆರ್ಟಿಕಲ್ 32 ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದರೆ ರಿಟ್ ಹೊರಡಿಸುವ ಅವಕಾಶ. ರಿಟ್ಗಳು ಒಂದು 5 ರೀತಿ ರಿಟ್ಗಳು ಬರ್ತವೆ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯಾರರಿ, ಪ್ರೊಹಿಬಿಷನ್, ಕೋವಾರಂಟು. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯಾರರಿ, ಪ್ರೊಹಿಬಿಷನ್ ಮತ್ತು ಕೋವಾರಂಟ್ ನೆನ್ಪಿಟ್ಕೊಳ್ಳಿ. ಇನ್ನು ಆರ್ಟಿಕಲ್ 38 ಇದೇನಪ್ಪ ಅಂದ್ರೆ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಒಳಗೆ ಕೇವಲ ಒಂದು 6-7 ವಿಧಿಗಳನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಮುಖ್ಯವಾಗಿ ಅವನ್ನೇ ಕೇಳ್ತಾರೆ ಎಕ್ಸಾಮ್ನಾಗ. ಈ 6-7 ವಿಧಿಗಳಲ್ಲಿ ನಾವು ನೆನ್ಪಿಟ್ಕೊಳ್ಳೇಬೇಕಾಗ್ತದೆ. ನೀವು ಯಾವನ್ನೂ ನೆನ್ಪಿಟ್ಕೊಳ್ಳಿಕ್ಕಂದ್ರೂ ನಾ ಹೇಳ್ತೇನಲ್ಲ ಈಗ ಇವನಂತ ನೆನ್ಪಿಟ್ಕೊಳ್ಳೇಬೇಕು. ಆರ್ಟಿಕಲ್ 38 ಜನತೆಯ ಕಲ್ಯಾಣೋನ್ನತಿಗಾಗಿ ರಾಜ್ಯವು ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಗೊಳಿಸುವುದು. ಜನತೆಯ ಕಲ್ಯಾಣೋನ್ನತಿ ಅಷ್ಟು ನೆನ್ಪಿಟ್ಕೊಳ್ರಿ. ಸಾಮಾಜಿಕ ಭದ್ರತೆಗೊಳಿಸೋದು, ಜನತೆಯ ಕಲ್ಯಾಣೋನ್ನತಿ ನೆನ್ಪಿಟ್ಕೊಂಡ್ರೆ ನೆನಪಾಗ್ತದೆ. ಆರ್ಟಿಕಲ್ 38A ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವುದು. ಆರ್ಥಿಕ ಅಸಮಾನತೆಯನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಹೋಗಲಾಡಿಸುವುದು ಅಂತೇಳಿ ನಾವು ಬರ್ಕೋಬೇಕಾಗ್ತದೆ. ಇನ್ನು 39A ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ವ್ಯವಸ್ಥೆ. ಇದನ್ನು ಭಾಳ ಎಕ್ಸಾಮ್ನಾಗ ಕೇಳಿದ್ದಾರೆ. ಆರ್ಟಿಕಲ್
39A ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ವ್ಯವಸ್ಥೆ. ಇನ್ನು ಆರ್ಟಿಕಲ್ 40 ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ. ಇದು ಗಾಂಧಿ ತತ್ವ ಆಗಿರ್ತದ. ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಕೇಳ್ತಾರ. ಆರ್ಟಿಕಲ್ 40 ನೆನಪಿರಲಿ. ಆರ್ಟಿಕಲ್ 44 ಹಾಟ್ ಕ್ವಶನ್, ಏಕರೂಪ ನಾಗರಿಕ ಸಂಹಿತೆ. ಸಿವಿಲ್ ಕೋಡ್ ಅಂದರೆ ಯೂನಿವರ್ಸಲ್ ಸಿವಿಲ್ ಕೋಡ್ ಅಂತ ಬರ್ತದೆ. ಆರ್ಟಿಕಲ್ 44 ನೆನಪಿರಲಿ. ಆರ್ಟಿಕಲ್ 48 ಕೃಷಿ ಮತ್ತು ಪಶುಸಂಗೋಪನೆ ಬಗ್ಗೆ ತಿಳಿಸ್ಕೊಡ್ತದೆ. ಆರ್ಟಿಕಲ್ 50 ಇದನ್ನು ಮುಖ್ಯವಾಗಿ ಕೇಳಿರ್ತಾರೆ. ನ್ಯಾಯಾಂಗದಿಂದ ಕಾರ್ಯಾಂಗವನ್ನು ಪ್ರತ್ಯೇಕಿಸುವ ವಿಧಿ ಯಾವುದು ಅಂತ ಕೇಳಿದರೆ ಆರ್ಟಿಕಲ್ 50. ಇನ್ನು ಕೊನೆಯ ವಿಧಿ DPSP ಒಳಗೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಒಳಗೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನು ವೃದ್ಧಿಸುವುದು. ಈಗ ಬಂತು ನೋಡ್ರಿ ಮುಖ್ಯವಾದ ವಿಷಯ ರಾಷ್ಟ್ರಪತಿಗಳ ಬಗ್ಗೆ. ರಾಷ್ಟ್ರಪತಿಗಳ ಒಂದಿಷ್ಟು ವಿಷಯ, ಕೇವಲ 5 ಪಾಯಿಂಟ್ ರಾಷ್ಟ್ರಪತಿ ಬಗ್ಗೆ ನೆನಪಿರಬೇಕು. ಒಂದು, ಅವರ ಯಾವ ವಿಧಿಯಿಂದ ಬರ್ತಾರೆ. ಆರ್ಟಿಕಲ್ 52 ಭಾರತದ ರಾಷ್ಟ್ರಪತಿಯನ್ನು ತಿಳಿಸ್ಕೊಡ್ತದೆ. ಆರ್ಟಿಕಲ್ 54 ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ತಿಳಿಸ್ಕೊಡ್ತದೆ. ಆರ್ಟಿಕಲ್ 56 ಅಧಿಕಾರ ಅವಧಿ. ಆರ್ಟಿಕಲ್ 60 ಪ್ರಮಾಣ ವಚನ. ಆರ್ಟಿಕಲ್ 61 ಮಹಾಭಿಯೋಗ. ನೆನಪಿರಲಿ, ಮಹಾಭಿಯೋಗವನ್ನು ಅಮೆರಿಕ ಸಂವಿಧಾನದಿಂದ ತೆಗೆದುಕೊಂಡಿದ್ದಾರೆ. 52 ರಾಷ್ಟ್ರಪತಿ, 54 ಚುನಾವಣೆ, 56 ಅವಧಿ, 60 ಪ್ರಮಾಣವಚನ, 61 ಮಹಾಭಿಯೋಗ. ಇನ್ನು ಉಪರಾಷ್ಟ್ರಪತಿಯವರ ವಿಧಿ 63ನೇ ವಿಧಿಯ ಮೂಲಕ ಬರ್ತಾರೆ. ಆರ್ಟಿಕಲ್ 64 ಪದನಿಮಿತ್ತ ರಾಜ್ಯಸಭಾ ಅಧ್ಯಕ್ಷರು. ಹೌದು, ಕೇಳ್ತಾರೆ ರಾಜ್ಯಸಭಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಅವರು ಉಪರಾಷ್ಟ್ರಪತಿನ ಆಗಿರ್ತಾರೆ. ಯಾವ ವಿಧಿ ಪ್ರಕಾರ? 64ನೇ ವಿಧಿ ಪ್ರಕಾರ. ಆರ್ಟಿಕಲ್ 65 ರಾಷ್ಟ್ರಪತಿ ಗೈರು ಹಾಜರಿಯಲ್ಲಿ ಅವರ ಸ್ಥಾನವನ್ನು ತುಂಬುವುದಾಗಿರ್ತದೆ. ರಾಷ್ಟ್ರಪತಿ ಗೈರು ಹಾಜರಾದಾಗ ಅವರ ಸ್ಥಾನವನ್ನು ತುಂಬುವಂಥ ವ್ಯಕ್ತಿ ಉಪರಾಷ್ಟ್ರಪತಿ. ಅದು 65ನೇ ವಿಧಿ ಪ್ರಕಾರ. ಆರ್ಟಿಕಲ್ 66 ಚುನಾವಣೆ. ಉಪರಾಷ್ಟ್ರಪತಿ ಚುನಾವಣೆ ಬಗ್ಗೆ ತಿಳಿಸ್ಕೊಡ್ತದೆ. ಆರ್ಟಿಕಲ್ 69 ಪ್ರಮಾಣ ವಚನದ ಬಗ್ಗೆ ತಿಳಿಸ್ಕೊಡ್ತದೆ. ಇನ್ನು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡಿಕೊಂಡು ಹೇಗೆ ಅವರ ವಿಧಿಗಳನ್ನು ನೆನಪಿಟ್ಕೊಳ್ಬೇಕಪ್ಪ ಅಂತಂದರೆ, ಮೊದಲನೇದಾಗಿ ರಾಷ್ಟ್ರಪತಿ 52ನೇ ವಿಧಿಯ ಪ್ರಕಾರ ಬರ್ತಾರೆ. ರಾಜ್ಯಪಾಲರು 153ನೇ ವಿಧಿಯ ಪ್ರಕಾರ ಸಂವಿಧಾನದಲ್ಲಿ ಅವರಿಗೆ ಸ್ಥಾನ ಕೊಟ್ಟಿದ್ದಾರೆ. ಇನ್ನು ಶಿಕ್ಷೆಯನ್ನು ಕಡಿಮೆ ಮಾಡುವ ಮತ್ತು ಬದಲಾಯಿಸುವ ಅಥವಾ ರದ್ದುಪಡಿಸುವ ಅಧಿಕಾರ ಅಂತ ಕೇಳ್ತಾರೆ. ಇದು ರಾಷ್ಟ್ರಪತಿಗೂ ಇದೇ ಅಧಿಕಾರ ಇರ್ತದೆ. ಕೇಂದ್ರದಲ್ಲಿ ರಾಜ್ಯಪಾಲರಿಗೆ ರಾಜ್ಯದಲ್ಲಿ ಈ ಅಧಿಕಾರ ಇರ್ತದೆ. ನೆನಪಿರಲಿ, ಶಿಕ್ಷೆಯನ್ನು ಕಡಿಮೆ ಮಾಡುವ ಮತ್ತು ಬದಲಾಯಿಸುವ ರದ್ದುಪಡಿಸುವ ಅಧಿಕಾರ ಆರ್ಟಿಕಲ್ 72 ರಾಷ್ಟ್ರಪತಿಯವರಿಗೆ ಹೇಳಿದರೆ, ರಾಜ್ಯಪಾಲರಿಗೆ ಆರ್ಟಿಕಲ್ 61 ಹೇಳ್ತದೆ. ಇನ್ನು ಮಂತ್ರಿಮಂಡಲದ ನೇಮಕ ಸಲಹೆ ಅವರ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಲಿಕ್ಕೆ ಮಂತ್ರಿಮಂಡಲ ಬೇಕಾಗಿರ್ತದೆ. 74ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ಮಂತ್ರಿಮಂಡಲ ನೇಮಕ ಮಾಡಿದರೆ, 163ನೇ ವಿಧಿ ಪ್ರಕಾರ ರಾಜ್ಯಪಾಲರು ನೇಮಕ ಮಾಡ್ತಾರೆ ಮಂತ್ರಿಮಂಡಲದ ನೇಮಕ. ಇನ್ನು ಪ್ರಧಾನಮಂತ್ರಿಗಳ ನೇಮಕ ಆರ್ಟಿಕಲ್ 75 ಆದರೆ ಆರ್ಟಿಕಲ್ 75 ಪ್ರಧಾನಮಂತ್ರಿ ನೇಮಕ, ಮುಖ್ಯಮಂತ್ರಿ ನೇಮಕ ಆರ್ಟಿಕಲ್ 164 ವಿಧಿ 164. ಇನ್ನು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಇದಂತೆ ಮುಖ್ಯವಾಗಿ ಕೇಳ್ತಕ್ಕಂಥ ಕ್ವಶನ್ನು, ನೆನಪಿರಲಿ. ಸುಗ್ರೀವಾಜ್ಞೆಯನ್ನು ಹೊರಡಿಸುವ ವಿಧಿ 213 ರಾಜ್ಯಪಾಲರದಾದರೆ 123 ರಾಷ್ಟ್ರಪತಿ. 1, 2, 3 ರಾಷ್ಟ್ರಪತಿ, 213 ರಾಜ್ಯಪಾಲರು. ನೋಡ್ರಿ, ಅವ 3 ಸಂಖ್ಯೆನ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವು. 1, 2, 3 ರಾಷ್ಟ್ರಪತಿ, 213 ರಾಜ್ಯಪಾಲರು. ಇನ್ನು ಮುಖ್ಯ ವಿಧಿಗಳು ಇವಂತೆ ನೆನಪಿಟ್ಟುಕೊಳ್ಳೇಬೇಕು. ಆರ್ಟಿಕಲ್ 75 ಭಾರತದ ಅಟಾರ್ನಿ ಜನರಲ್. ಆರ್ಟಿಕಲ್ 75 ಭಾರತದ ಅಟಾರ್ನಿ ಜನರಲ್. ಆರ್ಟಿಕಲ್ 165 ರಾಜ್ಯದ ಅಡ್ವೊಕೇಟ್ ಜನರಲ್. 75 ಅಟಾರ್ನಿ ಜನರಲ್, 165 ಅಡ್ವೊಕೇಟ್ ಜನರಲ್. ಇನ್ನು ವಿಧಿ 148 ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು. ನೆನಪಿರಲಿ. ಇನ್ನು ರಾಜ್ಯ ಮತ್ತು ಕೇಂದ್ರದ ನಡುವಿನ ವ್ಯತ್ಯಾಸಗಳನ್ನು ನೋಡೋಣ. ಅಂದರೆ ಸಂಸತ್ತು ಮತ್ತು ವಿಧಾನಮಂಡಲದ ನಡುವಿನ ವ್ಯತ್ಯಾಸ. ಸಂಸತ್ತಿನ ರಚನೆ ಬಗ್ಗೆ ತಿಳಿಸಿಕೊಡುವ ವಿಧಿ ಕೇಂದ್ರದಲ್ಲಿ, ಪಾರ್ಲಿಮೆಂಟ್ ಬಗ್ಗೆ ತಿಳಿಸಿಕೊಡುವುದು 75.
79 ಕ್ಷಮಿಸಿ 79 ಸಂಸತ್ತಿನ ರಚನೆ ಬಗ್ಗೆ ತಿಳಿಸಿಕೊಡುವ ವಿಧಿ 79, ವಿಧಾನಮಂಡಲದ ರಚನೆ ಬಗ್ಗೆ ತಿಳಿಸಿಕೊಡುವ ವಿಧಿ 168. ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಓದಬೇಕು. ರಾಜ್ಯಸಭೆಯ ಬಗ್ಗೆ ತಿಳಿಸಿಕೊಡೋದು 80, 80ನೇ ವಿಧಿ. ವಿಧಾನಸಭೆ ಬಗ್ಗೆ ತಿಳಿಸಿಕೊಡೋದು 170ನೇ ವಿಧಿ. ಲೋಕಸಭೆ ಬಗ್ಗೆ ತಿಳಿಸಿಕೊಡೋದು 81ನೇ ವಿಧಿ. ಆದರೆ ವಿಧಾನ ಪರಿಷತ್ನ ರಚನೆ ಬಗ್ಗೆ ತಿಳಿಸಿಕೊಡೋದು ರಾಜ್ಯದಲ್ಲಿ 171ನೇ ವಿಧಿ. ಸಂಸತ್ತು, ರಾಜ್ಯಸಭೆ, ಲೋಕಸಭೆ 79, 80, 81. ಅದೇ ರೀತಿ 168, 170, 171 ವಿಧಾನಮಂಡಲ ರಚನೆ, ವಿಧಾನಸಭೆ ರಚನೆ, ವಿಧಾನ ಪರಿಷತ್ತಿನ ರಚನೆ. ಇನ್ನು ಸಚಿವಾಲಯ ಅಂತ ಹೇಳಿ ಬರ್ತಾವು. ಸಚಿವಾಲಯ ಇದು ಕೇಂದ್ರದಾಗೂ ಇರ್ತದ, ರಾಜ್ಯದಾಗೂ ಇರ್ತದ. ಸಂಸತ್ತಿನ ಸಚಿವಾಲಯ ಆರ್ಟಿಕಲ್ 98 ಮತ್ತು ವಿಧಾನಮಂಡಲ ಸಚಿವಾಲಯ ಆರ್ಟಿಕಲ್ 187. ನೆನಪಿರಲಿ, ಮುಖ್ಯವಾದ ಆರ್ಟಿಕಲ್ಗಳನ್ನು ನಾನು ಹೇಳ್ತಿದ್ದೇನೆ. ಈ ಮುಖ್ಯವಾದ ಆರ್ಟಿಕಲ್ಗಳನ್ನೇ ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಯಾಕಂದರೆ ಪ್ರತಿಯೊಂದು ಎಕ್ಸಾಮ್ನಾಗೆ ಕೇಳ್ತಕ್ಕಂಥವ್ರು ಒಂದು ಕಡೆ ನೋಟ್ಸ್ ಮಾಡಿ ಅಥವಾ ಒಂದು ಚಾರ್ಟ್ನ ಮಾಡಿ ನಿಮ್ಮ ಓದುವಂಥ ರೂಮ್ನಲ್ಲಿ ಅಂಟಿಸ್ಬಿಟ್ರೆ ನಿಮ್ಮ ಕೆಲಸ ಮುಗೀತು, ಅರ್ಧಕ್ಕರ್ಧ. ಇನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಧನ ವಿಧೇಯಕದ ಬಗ್ಗೆ ಎಲ್ಲಿ ಹೇಳಿದಾರಪ್ಪ ಅಂತಂದರೆ ಕೇಂದ್ರದಲ್ಲಿ 109ನೇ ವಿಧಿ ಪ್ರಕಾರ ಹೇಳಿದರೆ ರಾಜ್ಯದಲ್ಲಿ 198ನೇ ವಿಧಿ ಪ್ರಕಾರ ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ವಾರ್ಷಿಕ ಹಣಕಾಸು ವಿವರ, ಹಿಂಗಂದ್ರೆ ಯಾರಿಗೂ ಗೊತ್ತಾಗಿಲ್ಲ. ಹೆಚ್ಚಾಗಿ ವಾರ್ಷಿಕ ಹಣಕಾಸು ವಿವರ ಅನ್ನುವಂಥ ಪದವನ್ನು ಸಂವಿಧಾನದಲ್ಲಿ ಯೂಸ್ ಮಾಡಿದ್ದಾರೆ. ಅಲ್ಲಿ ಬಜೆಟ್ ಅನ್ನುವಂಥ ಪದವನ್ನು ಬಳಸಿಲ್ಲ. ಬಜೆಟ್ಗೆ ವಾರ್ಷಿಕ ಹಣಕಾಸು ವಿವರ ಅಂತೇಳಿ ಕರೀತಾರೆ. ಕೇಂದ್ರದಲ್ಲಿ 112ನೇ ವಿಧಿ, ರಾಜ್ಯದಲ್ಲಿ 202ನೇ ವಿಧಿ. ನೆನಪಿರಲಿ, 112, 202. ಇನ್ನು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳು: ಸ್ಥಾಪನೆ, ರಚನೆ, ರಿಟ್ ಹೊರಡಿಸುವ ಅಧಿಕಾರ ಮತ್ತು ನ್ಯಾಯಾಧೀಶರ ನೇಮಕ. ಇಷ್ಟೇ. ಮೊದಲನೇದಾಗಿ 124ನೇ ವಿಧಿಯ ಪ್ರಕಾರ ಸ್ಥಾಪನೆ ಆಗುವುದು ಸರ್ವೋಚ್ಚ ನ್ಯಾಯಾಲಯ. ಅದೇ ರೀತಿ 214ನೇ ವಿಧಿಯ ಪ್ರಕಾರ ಉಚ್ಚ ನ್ಯಾಯಾಲಯ ಸ್ಥಾಪನೆ ಆಗ್ತದೆ. ಇನ್ನು 124ನೇ ವಿಧಿ ಪ್ರಕಾರ ರಚನೆ ಕೂಡ ಸರ್ವೋಚ್ಚ ನ್ಯಾಯಾಲಯವೇ ಆಗಿರ್ತದೆ. 124ನೇ ವಿಧಿ ಸ್ಥಾಪನೆ ಮತ್ತು ರಚನೆ ಎರಡೂ ಇದರ ಬಗ್ಗೆ ತಿಳಿಸ್ಕೊಡ್ತದ. ಆದರೆ ಉಚ್ಚ ನ್ಯಾಯಾಲಯದಲ್ಲಿ 2 ಡಿಫ್ರೆಂಟ್ ಆರ್ಟಿಕಲ್ ಇವೆ. ರಚನೆ ಬಗ್ಗೆ ತಿಳಿಸ್ಕೊಡೋದು 216ನೇ ವಿಧಿ ಉಚ್ಚ ನ್ಯಾಯಾಲಯ. ಇನ್ನು ರಿಟ್ ಹೊರಡಿಸುವ ಅಧಿಕಾರ ಮುಖ್ಯವಾಗಿ ಕೇಳ್ತಾರೆ. ಇಂಪಾರ್ಟೆಂಟ್, ಎಲ್ಲಾನು ಇಂಪಾರ್ಟೆಂಟೇ ಹೇಳ್ತಿದ್ದೇನೆ, ಆದರೆ ಇದು ಅತಿ ಮುಖ್ಯವಾಗಿ ಇಂಪಾರ್ಟೆಂಟ್. ರಿಟ್ ಹೊರಡಿಸುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯದ್ದು 139ನೇ ವಿಧಿ. ಆದರೆ ಉಚ್ಚ ನ್ಯಾಯಾಲಯದ್ದು 226ನೇ ವಿಧಿ. ನೆನಪಿರಲಿ, 226ನೇ ವಿಧಿ. ಇನ್ನು ನ್ಯಾಯಾಧೀಶರ ನೇಮಕ ಸರ್ವೋಚ್ಚ ನ್ಯಾಯಾಲಯದ್ದು 124/2 ಅಂದರೆ 124B ಅಂದಂಗೆ 2 ಅಂದರೆ. ಇನ್ನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ 117A ಅಂದರೆ 1, 117 + 1 ಅಂದಾಗೆ. ಇನ್ನು ಮತ್ತೆ ಬರ್ತಕ್ಕಂಥ ವಿಧಿಗಳು ಮುಖ್ಯವಾಗಿ 108 ರೋಗ ಇರ್ತಾವ ಅಂತಿರ್ತೇವೆ ನಾವು. 108 ಅಂತಂದರೆ ಏನೋ ಒಂಥರ ಸಂಕಷ್ಟದ ಸಂದರ್ಭ ಅಂದಂಗೆ 108ನೇ ವಿಧಿ ಪ್ರಕಾರ ಜಂಟಿ ಅಧಿವೇಶನ ನಡೆಸ್ತಾರೆ. ಎರಡೂ ಅಧಿವೇಶನದಲ್ಲಿ ನಮಗೆ ವಿಷಯದ ಪ್ರಮುಖವಾಗಿ ನಾವು ಅದ್ರ ಬಗ್ಗೆ ಒಂದು ವರ್ಕ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಜಂಟಿ ಅಧಿವೇಶನವನ್ನು ಕರೀತಾರ. 108ನೇ ವಿಧಿ ಪ್ರಕಾರ ಕೇಳ್ತಾರೆ. ಇದನ್ನು ಜಂಟಿ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ? ಆಪ್ಷನ್ ಕೊಟ್ಟಿರ್ತಾರೆ: ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆಯ ಸ್ಪೀಕರ್, ರಾಜ್ಯಸಭೆ ಸ್ಪೀಕರ್. ನಾವೆಲ್ಲ ನೋಡಿಬಿಡ್ತೇವೆ. ಎರಡು ಸದನ ಅದಾವ ಅಂತಂದ್ರೆ ಲೋಕಸಭೆ ರಾಜ್ಯಸಭೆ ಎರಡೂ ಅದಾವ ಅಂದ್ರೆ ಇಲ್ಲಿ ರಾಷ್ಟ್ರಪತಿನ ಅಧ್ಯಕ್ಷರಾಗಿರ್ತಾರೋ ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ. ಅದು ತಪ್ಪು. ಜಂಟಿ ಅಧಿವೇಶನದ ಅಧ್ಯಕ್ಷರು ಯಾವಾಗಿದ್ದರೂ ಲೋಕಸಭಾ ಸ್ಪೀಕರ್ ಆಗಿರ್ತಾರೆ. ನೆನಪಿರಲಿ. ಇನ್ನು ಆರ್ಟಿಕಲ್ 143 ಅಂದ್ರೆ ಗೊತ್ತೈತಿ, ಎಲ್ಲರಿಗೂ ಗೊತ್ತಿರುವಂತಹ ಸಂಖ್ಯೆನೇ ಇದು. 143 ವಿಚಾರ ಮಾಡಿ. ಇದರ ಏನಪ್ಪ ಅಂತಂದ್ರೆ ಈ ವಿಧಿ ಹೇಳುವುದು ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರಪತಿಗಳಿಗೆ ಸಲಹೆ ನೀಡುತ್ತದೆ. ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರಪತಿಗಳಿಗೆ ಸಲಹೆ ನೀಡುತ್ತದೆ ಇಂಥವು ಕೇಳ್ತಾರೆ. 143 ಏನು ಮಾಡ್ತದೆ? ಆರ್ಟಿಕಲ್ ಸಲಹೆ ನೀಡ್ತದೆ. ಯಾರಿಗೆ? ರಾಷ್ಟ್ರಪತಿಗೆ. ಯಾರು? ಸರ್ವೋಚ್ಚ ನ್ಯಾಯಾಲಯ. ಇನ್ನು ಆರ್ಟಿಕಲ್ 239 ಅಂದರೆ 239 ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ. ಪ್ರತಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಒಬ್ಬ ಲೆಫ್ಟಿನೆಂಟ್ ಗವರ್ನರ್ ಇರಬೇಕಂತ ಹೇಳಿ ಈ ಒಂದು ಆರ್ಟಿಕಲ್ ಹೇಳ್ತದೆ. 239ನೇ ಆರ್ಟಿಕಲ್ ಕೇಂದ್ರಾಡಳಿತ ಪ್ರದೇಶಕ್ಕೆ ಒಬ್ಬ ಲೆಫ್ಟಿನೆಂಟ್ ಗವರ್ನರ್. ಇನ್ನು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗ್ತದೆ, ಭಾಗ 9ರಲ್ಲಿ ಬರ್ತಕ್ಕಂಥ ಪಂಚಾಯತಿಗಳು, ಪುರಸಭೆಗಳು ಮತ್ತು ಸಹಕಾರಿ ಸಂಘಗಳು 9, 9A, 9B. ಅದೇ ಥರ ಆರ್ಟಿಕಲ್ ನೆನಪಿರಲಿ, ಯಾವುದರ ಮೂಲಕ ರಚನೆ ಮಾಡ್ತಾರಂತ ಕೇಳ್ತಾರೆ.
ಸಿಂಪಲ್ ಆಗಿ ಕ್ವಶನ್ ಕೊಟ್ಬಿಡ್ತಾರೆ. ಪಂಚಾಯತಿಗಳ ರಚನೆ ಯಾವ ವಿಧಿ ಪ್ರಕಾರ ಗೊತ್ತಿರ್ತದೆ 243. ಮುಂದಿನ ಗೊತ್ತಿರಂಗಿಲ್ಲ. ಅದೇ ನೆನ್ಪಿಟ್ಕೊಡ್ರಿ, 243 ಬಿ ವಿಧಿ ಪಂಚಾಯತ್ಗಳ ರಚನೆ, 243 ಕ್ಯೂ ವಿಧಿ ಪುರಸಭೆಗಳ ರಚನೆ, 243 ಜಡ್ ಐ ವಿಧಿ ಸಹಕಾರಿ ಸಂಘಗಳ ರಚನೆ. 1ನೇದು ಭಾಗ 9, 2ನೇದು ಭಾಗ 9A, 3ನೇದು ಭಾಗ 9B. ಇನ್ನು ಆರ್ಟಿಕಲ್ 262 ಮುಖ್ಯವಾಗಿ ಕೇಳ್ತಾ ಇರೋದು, ಯಾವಾಗಾರ ಸುಪ್ರೀಂ ಕೋರ್ಟ್ನಾಗ ಏನಾದರೂ ನದಿ ವಿಷಯದ ಬಗ್ಗೆ ವಿಷಯ ನಡೀತಾ ಇದ್ದಾಗ ಕರೆಂಟ್ ಅಫೇರ್ಸ್ನಲ್ಲಿ ಪ್ರಮುಖವಾಗಿ ಕೇಳ್ತಕ್ಕಂಥ ಕ್ವಶನ್ ಏನಪ್ಪ ಅಂತಂದ್ರೆ 262 ಈ ಆರ್ಟಿಕಲ್ ಬಗ್ಗೆ ಕೇಳ್ತಾರೆ. ಅಂತಾರಾಜ್ಯ ನದಿ ಅಥವಾ ನದಿ ಕಣಿವೆ ಜಲ ಸಂಬಂಧ ವಿವಾದವಾದಲ್ಲಿ ಈ ವಿವಾದಗಳು ನಡೆದಲ್ಲಿ ಈ ಒಂದು ಆರ್ಟಿಕಲ್ ಹೆಚ್ಚಾಗಿ ಕೇಳ್ತಾರೆ. 262 262ನೇ ವಿಧಿ ಅಂತಾರಾಜ್ಯ ನದಿ ಮತ್ತು ನದಿ ಕಣಿವೆ ಜಲ ಸಂಬಂಧ ವಿವಾದಗಳಲ್ಲಿ ನ್ಯಾಯ ನಿರ್ಣಯ. ಇನ್ನು ಆರ್ಟಿಕಲ್ 266 ಭಾರತ ಮತ್ತು ರಾಜ್ಯಗಳ ಸಂಚಿತ ನಿಧಿ ಬಗ್ಗೆ ಕೇಳ್ತಾರೆ. ಹೆಚ್ಚಾಗಿ ಕ್ವಶನ್ ಕೇಳ್ತಾರೆ, ಸಂಚಿತ ನಿಧಿ ಯಾವ ಆರ್ಟಿಕಲ್ ಪ್ರಕಾರ ಬರ್ತದೆ ಅಂತೇಳಿ. 266ನೇ ವಿಧಿ 266ನೇ ವಿಧಿ. ಇನ್ನು 267ನೇ ವಿಧಿ ಸಾದಿಲ್ವಾರು ನಿಧಿ. 267ನೇ ವಿಧಿ ಸಾದಿಲ್ವಾರು ನಿಧಿ ಬಗ್ಗೆ ತಿಳಿಸ್ಕೊಡ್ತದ. ಇನ್ನು ಮುಖ್ಯವಾದಂತಹ ವಿಧಿಗಳ ಬಗ್ಗೆ ನೋಡ್ಕೊತ ಹೋಗ್ತಾ ಇದ್ದೇವೆ ನಾವು. ಆರ್ಟಿಕಲ್ 280 ಹಣಕಾಸು ಆಯೋಗದ ಬಗ್ಗೆ ತಿಳಿಸ್ಕೊಡ್ತದ. ಹಣಕಾಸು ಆಯೋಗದ ಬಗ್ಗೆ. ಇನ್ನು ಆರ್ಟಿಕಲ್ 300 ಒಂದು ಕ್ವಶನ್ ನಾನು ನಿಮ್ಗೆ ಕೇಳ್ತೇನೆ ಕರೆಂಟ್ ಅಫೇರ್ಸ್ ಮೇಲೆ. ಪ್ರಸ್ತುತ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂಥೇಳಿ. ಇದನ್ನು ನೀವು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇನ್ನು ಆರ್ಟಿಕಲ್ 300A ಆಸ್ತಿಯ ಹಕ್ಕು ಈಗ ಕಾನೂನು ಹಕ್ಕಾಗೈತಿ. ಮೊದಲು ಇದೊಂದು ಮೂಲಭೂತ ಹಕ್ಕಾಗಿತ್ತು. 44 ಅಮೆಂಡ್ಮೆಂಟ್ ಪ್ರಕಾರ ಇದನ್ನು ಆಸ್ತಿ ಹಕ್ಕನ್ನು ಕಾನೂನು ಹಕ್ಕನ್ನಾಗಿ ಮಾಡಿದರು. ಇನ್ನು ಆರ್ಟಿಕಲ್ 312 ಅಖಿಲ ಭಾರತ ಸೇವೆಗಳು. ಕ್ವಶನ್ ಕೇಳ್ತಾರೆ ಇದನ್ನು, ಅಖಿಲ ಭಾರತ ಸೇವೆಗಳು ಇದನ್ನು ತಿಳಿಸ್ತಾವಂತೇಳಿ. ಅಖಿಲ ಭಾರತ ಸೇವೆಗಳನ್ನು ತಿಳಿಸಿಕೊಡುವ ವಿಧಿನೇ ಬೇರೆ, ಅಖಿಲ ಭಾರತ ಸೇವೆಗಳ ಆಯೋಗದ ಬಗ್ಗೆ ತಿಳಿಸಿಕೊಡುವ ವಿಧಿನೇ ಬೇರೆ. ನೆನಪಿರಲಿ, 312 ಅಖಿಲ ಭಾರತ ಸೇವೆಗಳು. ಆರ್ಟಿಕಲ್ 315 ಕೇಂದ್ರ ಮತ್ತು ರಾಜ್ಯಗಳ ಲೋಕಸೇವಾ ಆಯೋಗ 315ನೇ ವಿಧಿ. ಅವುಗಳ ಸೇವೆಗಳು ಅಖಿಲ ಭಾರತ ಸೇವೆಗಳು 312ನೇ ವಿಧಿ. ಇನ್ನು 326ನೇ ವಿಧಿ ಚುನಾವಣೆಗೆ ವಯಸ್ಕ ಮತದಾನ ಅಂತಂದರೆ 18 ವರ್ಷದ ಜನಸಂಖ್ಯೆ ಅದರ ಜನರು ಚುನಾವಣೆ ಮಾಡುವ ಅಥವಾ ವೋಟ್ ಹಾಕುವ ವಿಧಿ ಯಾವತ್ತಪ್ಪ ಅಂತಂದ್ರೆ ಇದು ಹೆಚ್ಚಾಗಿ ಚುನಾವಣೆ ಸಂದರ್ಭದಲ್ಲಿ ಕೇಳ್ತಕ್ಕಂಥ ಮುಖ್ಯವಾದ ಕ್ವಶನ್. 326ನೇ ವಿಧಿ ಚುನಾವಣೆಗೆ ವಯಸ್ಕ ಮತದಾನ ವೋಟಿಂಗ್ ರೈಟ್ ಬಗ್ಗೆ ತಿಳಿಸ್ಕೊಡ್ತದೆ. ಇನ್ನು ಬರ್ತಕ್ಕಂಥ 3 ವಿಧಿಗಳನ್ನು ನೀವು ನೆನಪಿಟ್ಕೊಳ್ಳೇಬೇಕಾಗ್ತದೆ. ಯಾಕಂತಂದರೆ ಈ ವಿಧಿಗಳ ಬಗ್ಗೆ ಕೇಳಿದಾರ ಪ್ರಶ್ನೆ. 338ನೇ ವಿಧಿ ಪರಿಶಿಷ್ಟ ಜಾತಿ ಆಯೋಗ ಅಂದರೆ SC ಕಮಿಷನ್ ಸ್ಕೆಡ್ಯೂಲ್ ಕಾಸ್ಟ್ ಕಮಿಷನ್. ಇನ್ನು 338A ST ಕಮಿಷನ್ ಅಂದರೆ ಪರಿಶಿಷ್ಟ ಪಂಗಡದ ಆಯೋಗ. ಇದನ್ನು 89ನೇ ತಿದ್ದುಪಡಿ 2000 ಮೂಲಕ ಮಾಡ್ತಾರೆ ಹೆಚ್ಚು ಕಡಿಮೆ. ಈ ಯಾವ ತಿದ್ದುಪಡಿ ಮೂಲಕ ಈ ಒಂದು ವಿಷಯವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಹೇಳಬೇಕಾಗ್ತದೆ. ಇನ್ನು 338B ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಹಿಂದುಳಿದ ವರ್ಗಗಳ ಆಯೋಗ. 102ನೇ ತಿದ್ದುಪಡಿ ಮೂಲಕ ಮಾಡ್ತಕ್ಕಂಥದ್ದು 2018ರಲ್ಲಿ ಜಾರಿಗೆ ಬಂದಿದ್ದನ್ನು ನಾವು ನೋಡಿದ್ದೀವಿ. ಕರೆಂಟ್ ಅಫೇರ್ಸ್ನಲ್ಲಿ ಮುಖ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಕೂಡ ಇದೇ ಆಗಿರ್ತದೆ. ನೆನಪಿರಲಿ, 338 SC ಕಮಿಷನ್, 338A ST ಕಮಿಷನ್ ಆದಮೇಲೆ ST ಕಮಿಷನ್ ಬರ್ತದೆ. ಇವೆರಡೂ ಆಯೋಗಗಳನ್ನು ಯಾವಾಗ ನೇಮಕ ಮಾಡಿದ್ರು ಅಂತಂದರೆ 2003ರಲ್ಲಿ 89ನೇ ತಿದ್ದುಪಡಿ ಮೂಲಕ ನೇಮಕ ಮಾಡ್ತಾರೆ. ಇನ್ನು 338B ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಹಿಂದುಳಿದ ವರ್ಗಗಳ ಆಯೋಗ. ಇನ್ನು ಮುಂದೆ ಬರ್ತಕ್ಕಂತಹ ಪ್ರಮುಖ ವಿಧಿಗಳು 352 ಯಾವುದ್ರ ಬಗ್ಗೆ ಹೇಳ್ತದ? ತುರ್ತು ಪರಿಸ್ಥಿತಿ. 18ನೇ ಭಾಗದಲ್ಲಿ ಬರ್ತಕ್ಕಂಥ ತುರ್ತು ಪರಿಸ್ಥಿತಿ 352ನೇದ್ದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇಳಿದರೆ 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸಿಕೊಡ್ತದ. 360ನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿ. 52 ರಾಷ್ಟ್ರೀಯ, 356 ರಾಜ್ಯ, 360 ಹಣಕಾಸು ತುರ್ತು ಪರಿಸ್ಥಿತಿ. ನೆನಪಿರಲಿ. ಇನ್ನು ಭಾಗ 20ರಲ್ಲಿ ಬರ್ತಕ್ಕಂಥ ತಿದ್ದುಪಡಿ ವಿಧಾನ 368 ಒಂದು ವಿಧಿ ಬಗ್ಗೆ ನೆನಪಿಟ್ಕೊಳ್ಳಬೇಕು. ತಿದ್ದುಪಡಿ ಮಾಡತಕ್ಕಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಕೇಳ್ತಾರೆ. 368ನೇ ವಿಧಿ ಭಾಗ 20 ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಮಾಡಿಕೊಂಡಿದ್ದು ತಿದ್ದುಪಡಿ ವಿಧಾನ. ಇನ್ನು ಆರ್ಟಿಕಲ್ 370
ಇದು ರದ್ದಾಗೈತಿ. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ 2019ರಲ್ಲಿ ರದ್ದು ಮಾಡ್ತಾ ಬರ್ತಾರೆ ಇದನ್ನು, ಅಕ್ಟೋಬರ್ 31ನೇ ತಾರೀಕು. ಇನ್ನು 371 ವಿಧಿ ಪ್ರಕಾರ ಕೆಲವು ವಿಶೇಷ ಸ್ಥಾನಮಾನಗಳನ್ನು ನೀಡಿದ್ದಾರೆ. ಗೊತ್ತೈತೆ ನಮ್ಗೆ, ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 371 ಪ್ರಕಾರ ನೀಡಿದ್ದಾರೆ 98ನೇ ತಿದ್ದುಪಡಿ ಮೂಲಕ. ಅದೇ ರೀತಿ ಎಲ್ಲವುಗಳನ್ನು ನೆನ್ಪಿಟ್ಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಎಲ್ಲ ಒಂದರಾಗ ಒಂದು ಕೇಳಿಕೆ ಇರ್ತಾರೆ, ಇದನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ನಾವು. 371 ಇವುಗಳ ಬಗ್ಗೆ ನಾವೊಂದು ಫಾರ್ಮುಲಾ ಮಾಡಿದ್ದೇನೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಏನಪ್ಪ ಅಂತಂದ್ರೆ ಮೊದಲು ನಾವು ವಿಧಿಗಳನ್ನು ನೋಡ್ಕೊತ ಹೋಗಿಬಿಡೋಣ. 371A ನಾಗಾಲ್ಯಾಂಡ್, 71B ಆಸಾಂ, 371C ಮಣಿಪುರ, 371D ಆಂಧ್ರ ಪ್ರದೇಶ, 371E ಆಂಧ್ರ ಪ್ರದೇಶದಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ, 371F ಸಿಕ್ಕಿಂ, 371G ಮಿಜೋರಾಂ ಬಗ್ಗೆ, 371H ಅರುಣಾಚಲ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನ, 371I ಗೋವಾಕ್ಕೆ ವಿಶೇಷ ಸ್ಥಾನಮಾನ, 371J ಕರ್ನಾಟಕದ ಕೆಲವು ಭಾಗಗಳಿಗೆ ವಿಶೇಷ ಸ್ಥಾನಮಾನ. ಈ ಎಲ್ಲ ಆರ್ಟಿಕಲ್ನ ನೆನ್ಪಿಟ್ಕೊಳ್ಳೋ ಸಿಂಪಲ್ ಫಾರ್ಮುಲಾ ಏನಪ್ಪ ಅಂತಂದ್ರೆ, ನಾಗಾಲ್ಯಾಂಡ್ನ ಆಸಾಮಿ ಮಣಿಪುರದ ಆವಿನಲ್ಲಿ ಸಿಕ್ಕು ಮಿಸ್ಟರ್ ಅರುಣ್ ಆಗಿ ಗೋಕರ್ಣಕ್ಕೆ ಹೋದನು. ಒಂದಕ್ಕೊಂದು ಲಿಂಕ್ ಇಲ್ದಂಗೆ ಅನಿಸ್ತದ ಅದು, ಬಟ್ ನೆನ್ಪಿಟ್ಕೊಳ್ಳೋಕೆ ಏನಾದರೂ ಒಂದು ಫಾರ್ಮುಲಾ ಮಾಡಬೇಕಲ್ಲ. ಆವಿ ಅಂತಂದ್ರೆ ಉಗ, ನಾಗಾಲ್ಯಾಂಡ್ದ ಆಸಾಮಿ ಅಂದ್ರೆ ಪರ್ಸನ್. ನೆನಪಿರಲಿ, ಏನು ವಿಚಾರ ಮಾಡಬೇಡ್ರಿ ಇದ್ರ ಬಗ್ಗೆ. ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಫಾರ್ಮುಲಾ ಏನಪ್ಪ ಅಂದ್ರೆ, ನಾಗಾಲ್ಯಾಂಡ್ನ ಆಸಾಮಿ ಮಣಿಪುರದ ಆವಿನಲ್ಲಿ ಸಿಕ್ಕು ಮಿಸ್ಟರ್ ಅರುಣ್ ಆಗಿ ಗೋಕರ್ಣಕ್ಕೆ ಹೋದನು. ನಾಗಾಲ್ಯಾಂಡ್ ಅಂತಂದರೆ ನಾಗಾಲ್ಯಾಂಡ್ ನೆನಪಿರದೇ ಇರ್ತದೆ, ಆಸಾಮಿ ಅಂತಂದರೆ ಆಸಾಂ, ಮಣಿಪುರದ, ಆಮೇಲೆ 371C ಮಣಿಪುರ. ಆವಿ ಅಂದರೆ ಆಂಧ್ರ ಪ್ರದೇಶ, ಮತ್ತು ಆಂಧ್ರ ಪ್ರದೇಶದಲ್ಲಿಯೇ ವಿಶ್ವವಿದ್ಯಾಲಯ 371D ಮತ್ತು 371E ಪ್ರಕಾರ. ಇನ್ನು ಸಿಕ್ಕು, ಆವಿನಲ್ಲಿ ಸಿಕ್ತಾನವ, ಸಿಕ್ಕು ಅಂದರೆ ಸಿಕ್ಕಿಂ ನೆನ್ಪುಳ್ದಾಗ ಉಳಿತೈತಿ, 371F. ಇನ್ನು ಮಿಸ್ಟರ್ ಅರುಣ್ ಅಂತಂದರೆ ಅಂತಂದರೆ ಮಿಜೋರಾಂ, 371G. ಅರುಣ್ ಅರುಣಾಚಲ ಪ್ರದೇಶ, 371H. ಇನ್ನು ಗೋಕರ್ಣಕ್ಕೆ ಹೋದನು, ಗೋಕರ್ಣ, ಗೋ ಅಂದರೆ ಗೋವಾ, ಕರ್ಣ ಅಂದರೆ ಕರ್ನಾಟಕ, ಗೋವಾ 371I ವಿಧಿ. ಇನ್ನು ಕರ್ನಾಟಕ 371J ವಿಧಿ. ಈ ಎಲ್ಲ ವಿಧಿಗಳ ಬಗ್ಗೆ, ಮುಖ್ಯವಾಗಿ ಕೇಳ್ತಕ್ಕಂಥ ವಿಧಿಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲವನ್ನು ಮತ್ತೊಂದು ಸಾರಿ ನೋಡಿ. ಈ ವಿಡಿಯೋದ PDF ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ನನ್ನ ಚಾನಲ್ ಆದಂತಹ ಅರುಣ್ GK ಕ್ಲಾಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.